ಸಿದ್ದರಾಮಯ್ಯ ಸರ್ಕಾರ ಸಿಲುಕಾಕೊಂಡಿದ್ರೆ ಮೈತ್ರಿ ನಾಯಕರ ಪ್ರತಿಭಟನೆ ಹೊತ್ತಲ್ಲಿ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಇಂದು ಸಿಎಂ ರಾಷ್ಟ್ರ ರಾಜಧಾನಿ ದೆಹಲಿಗೆ ಭೇಟಿಯನ್ನ ನೀಡಲಿದ್ದಾರೆ. ಹಗರಣಗಳ ಆರೋಪದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಿಲುಕಿ ಹಾಕಿಕೊಂಡಿದ್ದು ಇದೀಗ ಪ್ರತಿಭಟನೆಗೆ ಬಿಜೆಪಿ ಸರ್ವ ಸನ್ನದ್ಧವಾಗಿದ್ರೆ ಅತ್ತ ಸಿಎಂ ದೆಹಲಿಗೆ ಪ್ರಯಾಣ ಬೆಳೆಸೋದಕ್ಕೆ ತಯಾರಿ ನಡೆಸಿದ್ದಾರೆ. ತಡರಾತ್ರಿ ರಾಷ್ಟ್ರ ರಾಜಧಾನಿಗೆ ಸಿಎಂ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ. ಚುನಾವಣೆ ವಕ್ಫ್ ವಿವಾದ ಕುರಿತು ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಪ್ರತಿಭಟನೆ ಹೊತ್ತಲೇ ಸಿಎಂ ದೆಹಲಿಗೆ ದೌಡಾಯಿಸುತ್ತಿದ್ದು ಇವತ್ತು ತಡರಾತ್ರಿ ರಾಷ್ಟ್ರ ರಾಜಧಾನಿಗೆ ಪ್ರಯಾಣ ಬೆಳೆಸ್ತಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಹೈಕಮಾಂಡ್ ನಾಯಕರ ಜೊತೆಗೆ ರಾಜ್ಯದ ಪ್ರಸ್ತುತ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸ್ತಾರಂತೆ. ನಂತರ ಸಿಎಂ ಸಿದ್ದರಾಮಯ್ಯ ಹಿರಿಯ ವಕೀಲರನ್ನ ಭೇಟಿ ಮಾಡೋ ಸಾಧ್ಯತೆ ಕೂಡ ಇದೆ. ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿಯಿಂದ ನೋಟಿಸ್ ಜಾರಿಯಾದ ಹಿನ್ನೆಲೆ ಇಡಿಯಿಂದ ನೋಟಿಸ್ ಜಾರಿ ಆದ್ರೆ ಇನ್ ಕೇಸ್ ಈಗ ನೋಡ್ಬೋದು ಅವ್ರ ಆಪ್ತರಿಗೆಲ್ಲ ಜಾರಿ ಆಗಿದೆ. ಸೊ ಯಾವ ಕ್ಷಣದಲ್ಲಿ ಬೇಕಾದ್ರೂ ನನಗೂ ಜಾರಿ ಆಗ್ಬೋದು ಅನ್ನೋ ಭಯ ಇರ್ಬೋದು ಸಿದ್ದರಾಮಯ್ಯನವ್ರಿಗೆ. ಸೊ ಇಡಿಯಿಂದ ನೋಟಿಸ್ ಜಾರಿ ಆದ್ರೆ ಯಾವ ರೀತಿ ಕಾನೂನು ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಚರ್ಚೆಯನ್ನ ಹಿರಿಯ ವಕೀಲರ ಜೊತೆಗೆ ಮಾಡ್ತಾರಂತೆ. ಈ ಹಿನ್ನೆಲೆ ಕಾನೂನು ತಜ್ಞರಿಂದ ಒಂದಷ್ಟು ಸಲಹೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಪಡಿತಾರೆ. ಈ ಒಂದು ಹೈಕಮಾಂಡ್ ಭೇಟಿಯ ವೇಳೆ ರಾಜ್ಯದ ಇತ್ತೀಚಿನ ರಾಜಕೀಯ ವಿದ್ಯಮಾನದ ಕುರಿತು ಮಾಹಿತಿಯನ್ನ ನೀಡ್ತಾರಂತೆ. 3 ಉಪಚುನಾವಣೆ ವಕ್ಫ್ ವಿವಾದ ವಿಪಕ್ಷಗಳ ಹೋರಾಟದ ಬಗ್ಗೆ ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇದ್ದು ವಕ್ಫ್ ವಿವಾದ ಬಗೆಹರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಇವತ್ತೇ ಹೋಗ್ತಾರೆ. ಇನ್ನು ಇತ್ತ ವಿಪಕ್ಷಗಳ ಹೋರಾಟಕ್ಕೆ ಸಚಿವರು ಶಾಸಕರಿಂದ ಹೋರಾಟದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡ್ತಾರಂತೆ ಸಿಎಂ ಸಿದ್ದರಾಮಯ್ಯನವರು. ಒಟ್ಟಾರೆ ಇವತ್ತು ರಾಷ್ಟ್ರ ರಾಜಧಾನಿಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಹಳಷ್ಟು ಕುತೂಹಲ ಇದೆ, ಏನೆಲ್ಲ ಹೇಳಬಹುದು, ಹೈಕಮಾಂಡ್ ಏನು ಎತ್ತ. ಒಟ್ಟಾರೆ ಹಿಂದೆ ದೆಹಲಿ